ಹಾಂ, ಹೌದು. ಏನಿಲ್ಲ, ಯಾರ್ಯಾರ ಮೇಲೆ ಇಲ್ಲ ಅಂದರೆ, ಹೌದು. ಮುಂದೆ ಅಂದರೆ ಸಾಮಾನ್ಯ ಹೇಳ್ಬೇಕು, ನಾಮಾದಿ ಪ್ರಾಣ ಅಂತ ಹೇಳೋದು ಸಾಮಾನ್ಯ. ತತ್ವ ಶುರುವಾಗ ಅಲ್ಲಿಂದ ಶುರುವಾಗಬೇಕು. ಕೆಳಗಿರೋದು ಅಂಡರ್ಸ್ಟುಡ್ ಆಗ. ಇದು ತ್ರಿಮೂರ್ತಿಗಳಲ್ಲಿ ವಿಷ್ಣು ಶ್ರೇಷ್ಠ ಅಂದರೆ ಏನರ್ಥ? ಮೂರರಲ್ಲಿ ಉತ್ತಮ ಅಲ್ಲ, ಸರ್ವೋತ್ತಮ ಅಂತ ಅರ್ಥ. ಒಂದು ಸಾವಿರಾರು ಅಪ್ಲಿಕೇಶನ್ ಬಂದಿರುತ್ತೆ, ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಒಂದು 20, ಗೊತ್ತಾಯ್ತಾ? 20ರಲ್ಲಿ ಸೆಲೆಕ್ಟ್ ಆದರೆ ಎಲ್ಲರಲ್ಲೂ ಸೆಲೆಕ್ಟ್ ಆದ ಲೆಕ್ಕ. 20ರಲ್ಲಿ ಮಾತ್ರ ಅಲ್ಲ, ಅಂದರೆ ಅಷ್ಟು ಜನದಲ್ಲಿ 20 ಆಗಿರೋದ್ರಿಂದ ನಾಮದಿಂದ ಉಳಿದ್ರೆ ಕೆಳಗಿನವರು ಇವರೇ ಇದ್ಮೇಲೆ ಅವನು ಕೆಳಗಿನ ಹೇಳಬೇಕಾ ಅಂತ ಅರ್ಥ. ಇಲ್ಲ ನಮ್ಮ ಹೆಸರು ಬಂದು ನಿಮ್ಮ ಹೆಸರು ಬಂದಿಲ್ಲ ಅಂತ ಉಳ್ಕೊತ ಕೊಡಬಾರ್ದು. ಎಲ್ಲ ಹೆಸರು ಬಂದೋಯ್ತು, ಯಾವ ಹೆಸರಿದ್ದರೂ ಆಯ್ತು ಅದಕ್ಕೆ, ಅವರು ಕಡಿಮೆನೆ. ಯಾವುದಾಯ್ತು ಈಗ? ಜರಂ ದಿವ್ಯಂ ನಮಸ್ಸೇ ಪುರುಷೋತ್ತಮಂ. ಈಗ ಹೇಳ್ತಾರೆ, ಅಗ್ನಿ ದೃಷ್ಟಾಂತ ಕೊಟ್ಟರು. ಪರ್ಜನ್ಯ ಒಂದು ಮತ್ತೇನು ಕೂತ್ರ ಕೊಟ್ಟಿದ್ರು, ನಿನ್ನೆ ಬಂತಲ್ಲ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಯಥಾ ಸ್ವದೀಪ್ತ ಒಂದು ದೊಡ್ಡ ಪ್ರಜ್ವಲಿಸ ಬೆಂಕಿಯಿಂದ ಕಿಡಿಗಡೆ ಆಗೋದು ಒಂದು ದೃಷ್ಟಾಂತ ಕೊಟ್ಟಿದ್ರು. ತುಂಬ ದೃಷ್ಟಾಂತ ಕೊಡ್ತಾರೆ ಈಗ. ತಸ್ಮಾದಗ್ನಿ ಸಮಿಧೋ ಯಶ್ಚ ಸೂರ್ಯ ಸೋಮಾತ್ ಪರ್ಜನ್ಯ ಓಷಧಯ ಪೃಥಿವ್ಯಾಂ ಪುಮಾನ್ ರೇತಃ ಸಿಂಚತಿ ಯೋಷಿತಾಯಾಂ ಬಹ್ವಿ ಪ್ರಜಾ ಪುರುಷಾತ್ ಸಂಪ್ರಸೂತಾ. ಎಲ್ಲರೂ ಎಲ್ಲಿಂದ ಹುಟ್ಟಿ, ಇದಿಷ್ಟು ಯಾವುದಕ್ಕೆ ಜನ್ಮಾದ್ಯಸ್ಯತಃ ವಿವರಣೆ. ಇದಿಷ್ಟು ಉಪನಿಷತ್ತಿನ ವಿಷಯವಾಕ್ಯಗಳಾಗುತ್ತೆ. ತಸ್ಮಾದಗ್ನಿ, ಪರಮಾತ್ಮನೇ ಅಗ್ನಿ ಸೃಷ್ಟಿಯಾಗಿರೋದು. ಸುಮಿಧ, ಸಮಿಧ ಅಂದರೆ ಚೆನ್ನಾಗಿ ಪ್ರಜ್ವಲಿಸ್ತಕ್ಕಂಥ ಅಗ್ನಿ. ಯಶ್ಚ ಸೂರ್ಯ, ಆ್ಯಕ್ಚುಲಿ ಸಮಿಧ, ಸುಮಿಧ ಇರಬಾರ್ದಲ್ಲಿ, ಸಮಿಧ ಇರಬೇಕು. ಇನ್ನೊಂದು ಮುಂದೆ ಹೋಗಿದೆಯಾ? ಅಗ್ನಿರ್ಮೂರ್ಧ ಇದೆ, ವಿರಾಟ್ ರೂಪ ಇದು. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯೌ ದಿಶಶ್ರೋತ್ರೇ ವಾಗ್ವಿವೃತಾಶ್ಚ ವೇದಾಃ ವಾಯು ಪ್ರಾಣೋ ಹೃದಯ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಶೇಷ ಸರ್ವಭೂತಾಂತರಾತ್ಮ. ಪರಮಾತ್ಮ ಸರ್ವಭೂತಾಂತರಾತ್ಮ ಅಂತ ಕರೆದ್ರು. ಹೇಗೆ ಅಂದರೆ, ಅಗ್ನಿರ್ಮೂರ್ಧ ಅಗ್ನಿಯ ತಲೆ, ಚಕ್ಷುಷಿ ಎರಡು ಕಣ್ಣುಗಳು ಚಂದ್ರ ಸೂರ್ಯರು, ದಿಶಃ ಶ್ರೋತ್ರೆ ಕಿವಿಗಳೆಲ್ಲ ದಿಗಭಿಮಾನಿ ದೇವತೆಗಳು, ವಾಗ್ವಿವೃತಾಶ್ಚ ವೇದಾಃ ವಾಕ್ಯದ ಸಮೂಹಗಳು ವೇದಾಭಿಮಾನಿಗಳು, ವಾಯು ಮುಂದೆ ವಾಯುದೇವರು ಪ್ರಾಣದೇವರು, ಹೃದಯ ವಿಶ್ವಮಸ್ಯ ಎಲ್ಲ ಹೃದಯ ಪರಮಾತ್ಮನ ಹೃದಯ ವಿಶ್ವ. ಪದ್ಭ್ಯಾಂ ಪೃಥ್ವಿ ಬಂತಲ್ಲ, ಪೃಥ್ವಿ ಪಾದ ಅಂತ ಹೇಳಿಲ್ಲ ಪೃಥ್ವಿನ, ಪದ್ಭ್ಯಾಂ ಪೃಥ್ವಿ ಶೇಷ ಸರ್ವಭೂತಾಂತರಾತ್ಮ. ಹೀಗೆ ಪರಮಾತ್ಮ ಎಲ್ಲ ಭೂತಗಳ ಒಳಗೆ ಅಂತರಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಇದು ವಿಶ್ವರೂಪದ ಒಳ್ಳೆ ಕಾನ್ಸೆಪ್ಟ್. ವಿಷ್ಣುಂಗಾನಹಮ್ಮಿನಾಮಾನಿ ವಿದ್ಯುನಾಮ ದ್ಯುಭ್ಯಾದೀನಿ ಸರ್ವಶಃ ಕ್ರೀಡಾದಿಶಕ್ತಿ ರೂಪತ್ವ ತಜ್ಜತ್ವಾದ್ ಅನ್ಯ ವಸ್ತುಷು. ಅಲ್ಲಿ ನೋಡೋದಕ್ಕೇನು ಕಾಣಿಸ್ತಲ್ಲಿ? ಆತನ ಕಣ್ಣುಗಳೇ ಸೂರ್ಯಚಂದ್ರಗಳು, ಅಗ್ನಿಯೇ ತಲೆ ಅಂತ ಹೇಳಿದ್ರು. ಹಾಗಲ್ಲ, ತಲೆಯಿಂದ ಅಗ್ನಿ, ಕಣ್ಣಿಂದ ಸೂರ್ಯಚಂದ್ರರು, ಆ ರೀತಿ ಅರ್ಥ ಮಾಡ್ಕೋಬೇಕೆ ಹೊರತು ಅಭೇದ ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾರೆ. ವಿಷ್ಣು ತುಂಬ ಸರಿ ಹೇಳಿದ್ದಾರೆ ಆಗಲೇ. ಅದು ಬ್ರಾಹ್ಮಣೋಶ ಮುಖಮಾಸೀತ್ ಹೇಗೋ ಹಾಗೆ. ವಿಷ್ಣುಂಗಾನಾಮಿ ನಾಮಾನಿ ದ್ಯು ಭೂ ಆದೀನಿ ದ್ಯುಭ್ವಾದೀನಿ. ಅದೇ ಶಬ್ದ ಎಲ್ಲಿ ಬಂದಿದೆ? ಎಲ್ಲೋ ಬಂದಿದೆ. ದ್ಯು ಭೂ ಆದಿ ಆಯತನಂ ಸಶಬ್ದಾತ್, ಗೊತ್ತಾಯ್ತಾ? ದ್ಯು ಭೂ ಅದೇ ಪದ ಇಟ್ಟಿದ್ದಾರೆ. ಜಿಭ್ಯಾದೀನಿತು ಸರ್ವಶಃ ಕ್ರೀಡಾದಿಶಕ್ತಿ ರೂಪತ್ವಾತ್ ತಜ್ಜತ್ವಾದ್ ಅನ್ಯ ವಸ್ತುಷು. ಇದು ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲಿ ಜೀವನದಿಂದ ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮದಿಂದ ಹುಟ್ಟಿ ಬಂದವನು ಜೀವ ಅಂತಾನೆ ಹೊರತು ಜೀವನೇ ಪುಣ್ಯಕ್ಕೆ ಅಲಂಕಾರ ಗೊತ್ತಾಗಿರ್ತದೆ. ಅನಿರುದ್ಧ ಹೇಳಿರ್ತಾರೆ, ಅವ್ರು ಕೂತವ್ರು ಏನೋ ಅನ್ಕೊಂಬೋದಿಲ್ಲ, ನನಗೆ ಅನ್ಕೊಂಬೋದಿಲ್ಲ. ಅಂದ್ಕೊಂಡ್ರೆ ತಪ್ಪೇ ಅದು. ಇವರು ಕೂಡ ತಗೊಂಡ್ಕೊಂಡು ಇವರೇ ಅಲ್ಲ ಅಂತೇಳಿ ಅಲ್ಲಿ ಆವಾಹನೆ ಮಾಡಿ ಅಷ್ಟೊತ್ತಿಗೆ ಮಾತ್ರ ಅಷ್ಟೇ. ಆ ರೀತಿ ಎಲ್ಲ ಕಾಲಕ್ಕೆ ತಿಳ್ಕೊಂಡ್ರೆ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ತತ್ತತ್ ಶಬ್ದವಾಚ್ಯನಾಗಿ ತದ್ದದ್ ವಸ್ತುಗಳೊಳಗೆ ನಿಯಾಮಕನಾಗಿದ್ದಾನೆ ಅಂತ ತಿಳಿದಿರಬೇಕು. ಸಮಿಧ ಯಶ್ಚ ಸೂರ್ಯ ಅಂತೆಲ್ಲ ಹೇಳಿ ಬಹ್ವೀ ಪ್ರಜಾ ಪುರುಷ ಸಂಪ್ರತು. ಈ ರೀತಿಯಲ್ಲಿ ಪರಮಾತ್ಮನಿಂದ ಎಲ್ಲ ವಿಧವಾದ ಪ್ರಜೆಗಳು ಹುಟ್ಟಿದ್ದಾರೆ. ಪ್ರಜಾಪತಿ ಎಂಬುದಕ್ಕೆ ಅರ್ಥ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ಪ್ರಜಾಪತಿ ಅಂದರೆ ಹೀಗೆ ಬಂದವನು. ವಾಸುದೇವ ಪುಮಾನ್ ನಾಮ್ನ, ನೋಡಿ ಕೊನೆ ಬಂತು, ಪುರುಷಾತ್ ಅಂತ ಬಂತು, ವಾಸುದೇವ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ವಾಸುದೇವ ಪುಮಾನ್ ನಾಮ ಪೂರ್ಣತ್ವಾತ್ ಸ ಸ್ವಯೋಷಿತಿ ರಮಾಯಾಂ ಗರ್ಭಮದಧಾತ್
ಪ್ರಜಾ ತಸ್ಮಾತ್ ಪ್ರಜಜ್ಞಿರೇ. ಇದಿಷ್ಟು ಕೂಡ ತಾತ್ಪರ್ಯ ನಿರ್ಣಯ. ಮೊದಲ ಸೃಷ್ಟಿ ಹೇಗಾಯಿತು? 4 ರೂಪ ತಗೊಂಡ್ರು. ವಾಸುದೇವ, ಸಂಕಟ, ಪ್ರದ್ಯುಮ್ನ, ಅಂದಿರುತ್ತ. ಮಾಯಾ, ಜಯ, ಕೃತಿ, ಶಾಂತಿ. ವಾಸುದೇವ ಮಾಯಾ ಮಕ್ಕಳನ್ನೇ ಯಾರು? ಬ್ರಹ್ಮದೇವರು. ಅದನ್ನು ಹೇಳ್ತಾರೆ. ವಾಸುದೇವ ಪುಮಾನ್ ನಾಮ ಪೂರ್ಣತ್ವಾತ್ ಸ್ವಯೋಷಿತಿ ರಮಾಯಾಮ್. ಮಹಾಲಕ್ಷ್ಮಿಯಲ್ಲಿ ಗರ್ಭಮಥದ ಮಮಯೋಜನ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಭಗವದ್ಗೀತಾ. ಅದು ಅರ್ಥ ಆಗುತ್ತೆ. ಪ್ರಜಾ ತಸ್ಮಾತ್ ಪ್ರಜಜ್ಞಿರೇ. ಮುಂದೆ ಸೃಷ್ಟಿ ಶುರುವಾಯಿತು. ಯಾವುದು? ಏನಂತೆ? ಶ್ರೀಗರ್ಭ ಪುರುಷೋತ್ತಮನ. ಶ್ರೀಗರ್ಭ ಪುರುಷೋತ್ತಮ. ಹೌದು. ಯಾಕೆಂದರೆ ಶ್ರೀ ಮಹಾಲಕ್ಷ್ಮಿಯಲ್ಲಿ ಪರಮಾತ್ಮ ಗರ್ಭವನ್ನು ಇಟ್ಟ ಅಂತ ಅರ್ಥ. ಅದರ ವಿವರಣೆ ಇದಿಷ್ಟು ಕೂಡ. ತಸ್ಮಾದೃಚೋ ನಾಮ ಯಜುಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೇ ಕೃತವೋ ದಕ್ಷಿಣಾಶ್ಚ ಸಂವತ್ಸರಶ್ಚ ಯಜಮಾನಶ್ಚ ಲೋಕಾಃ ಸೋಮೋ ಯತ್ರ ಪವತೆ ಯತ್ರ ಸೂರ್ಯಃ. ಆಮೇಲೆ ಋಗ್ ಸಾಮ ಯಜುಂಷಿ ಬಂತಲ್ಲ. ಯಜುಸ್ಸಾಮ ರುಜುಸ್ಸಾಮಾನಿ ಜಗ್ನಿರೆ. ಅದಿಷ್ಟು ಪುರುಷ ಸೂಕ್ತದ ಅರ್ಥ. ಇದಿಷ್ಟು ಕೂಡ. ಯಜ್ಞಾಶ್ಚ ಸರ್ವೇ ಕೃತವೋ ದಕ್ಷಿಣಾಶ್ಚ. ಯಜ್ಞಗಳು ಇವತ್ತು ಒಂದು ಕೋರ್ಸ್ ಅಂತ ತಕ್ಷಣ ಸಿಲೆಬಸ್ ಬರಬೇಕಲ್ಲ. ಸಿಲೆಬಸ್ಸು, ಟೀಚರು, ಕ್ಲಾಸು, ಡೆಸ್ಕ್ಗಳು, ಬೆಂಚು ಎಲ್ಲ ಅಂಡರ್ಸ್ಟುಡ್. ಪರಮಾತ್ಮ ಮಾಡಿದ ವ್ಯವಸ್ಥೆ. ಸಂವತ್ಸರಶ್ಚ ಯಜಮಾನಶ್ಚ ಲೋಕಾಃ ಸೋಮೋ ಯತ್ರ ಪವತೆ ಯತ್ರ ಸೂರ್ಯಃ. ಸೋಮ, ಸೂರ್ಯ ಎಲ್ಲರೂ ಕೂಡ ಅವನನ್ನು ಆಶ್ರಯಿಸಿಯೇ ಸಂಚರಿಸ್ತಾ ಇದ್ದಾರೆ, ಹುಟ್ಟಿದ್ದಾರೆ. ತಸ್ಮಾಚ್ಚ ದೇವಾ ಬಹುಧಾ ಸಂಪ್ರಸೂತಾಃ ಸಾಧ್ಯ ಮನುಷ್ಯಾಃ ಪಶವೋ ವಯಾಂಸಿ. ಪಕ್ಷಿಗಳು ಎಲ್ಲರೂ ಬಂದಿದ್ದಾರೆ. ಪೂರ್ತಿ ಪುರುಷತ್ವದ ಅರ್ಥ ಇದೆ. ಪ್ರಾಣಾಪಾನೋ ವ್ರೀಹಿ ಯವೋ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್ ಸಪ್ತಾತ್ಯಷಃ ಸಮಿಧಃ ಸಪ್ತ ಹೋಮಾಃ ಇಮೇ ಲೋಕಾ ಯೇಷು ಚರಂತಿ ಪ್ರಾಣಾಃ ಗುಹಾಶಯಾಂ ನಿಹಿತಃ ಸಪ್ತ ಸಪ್ತ. ಅವಿಷ್ಟು ಕೂಡ ಉಳಿದು ಬಂದ ಸೃಷ್ಟಿಯಾಯಿತು. ದೇಹದೊಳಗೆ ಪ್ರಾಣಗಳು ಎಲ್ಲ ಬಂದಿತ್ತು ಪರಮಾತ್ಮನಿಂದಾನೆ. ಪ್ರತಿಯೊಂದು ದೇಹ ಅಷ್ಟೇ ಕೊಟ್ಟಿಲ್ಲ ಪರಮಾತ್ಮ. ಏನು ಕೊಡ್ತಾನೆ? ಒಂದು ಮನೆಯ ಮೇಲೆ ಏನಿರಬೇಕು? ನವದ್ವಾರ ಇರಬೇಕು. ಅದಕ್ಕೆ ಗೊತ್ತಾಯ್ತಾ? ನವದ್ವಾರೇ ಪುರೇ ಇದೆ. ದೇಹ ಕೊಟ್ಟಾದರೆ ಮುಂಬತ್ತು ಇರಬೇಕು. 2 ಕಣ್ಣು, 2 ಕಿವಿ, 2 ಮೂಗು ಅವೆಲ್ಲ ಇರಬೇಕಲ್ಲ. ಅದಿಷ್ಟು ದೇವರೇ ಮಾಡಿದ್ದು. ಮತ್ತೆ ಯಾವುದಕ್ಕೊಬ್ಬರಿಂದ ಜೋಡಿಸಿದ್ದಲ್ಲ, ಎಲ್ಲವೂ ಪರಮಾತ್ಮನೇ ಮಾಡಿದ್ದು. ಸರ್ವ ಸೃಷ್ಟಿಕರ್ತ ಅಂಬೋದಕ್ಕೆ ಎಲ್ಲ ರೀತಿಯ ಸೃಷ್ಟಿಕರ್ತ. ಒಂದು ಸ್ಟೇಜ್ ಸೃಷ್ಟಿಕರ್ತನಲ್ಲ. ಸೈಟ್ ಅಲಾಟ್ ಮಾಡಿದ ಒಬ್ಬನಿಗೆ ಅವನ ಮಗ ಮನೆ ಕಟ್ಟಿದ, ಹಾಗಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ಪರಮಾತ್ಮ ಏನು ಮಾಡ್ತಾನೆ? ಅಶೇಷ ಹೇಳ್ತಾರಲ್ಲ, ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಹೇತುಗಳಿಗೂ ಹೇತು, ಕಾರಣಕ್ಕೂ ಕಾರಣ. ಇದು ದೇವರ ಮಹಿಮೆ ಇದೆ. ಇಂಥದ್ದನ್ನು ಎಲ್ಲೂ ಕಾಣೋದಿಲ್ಲ. ಆದ್ದರಿಂದ ಪರಮಾತ್ಮ ಯುನಿಕ್ ಆಗ್ತಾನೆ. ಬೇರೆ ಕಡೆ ಕಂಡ್ರೆ ಯುನಿಕ್ ಆಗ್ತಿರಲಿಲ್ಲ. ಎಲ್ಲ ಗಹನ ಗುಹ ಗಾನ ಹೌದು, ಗುಹನ ಹೌದು, ಎಲ್ಲ ಆಗಿದೆ. ಗುಹ ಬಂದಿದೆ ಇಲ್ಲಿಗ. ಗುಹಾಶಯಾಂ ನಿಹಿತ ಸಪ್ತ ಸಪ್ತ ಸಪ್ತಾಚ್ಚಿಷಃ ವೃತ್ತಯಃ ಸೋಮಾಃ ಹೋಮಾಃ ಸಂಬಂಧಾಃ ಲೋಕಾಃ ಗೋಲಕಾಃ ಗುಹಾಶಯಾಂ ಬುದ್ಧೌ. ಒಬ್ಬ ಪ್ರಾಕ್ಟಿಕಲ್ ಕರ್ಕೊಂಡು ಹೋಗ್ತಾರೆ ಮೇಷ್ಟ್ರು. ಯಾರೂ ಮುಟ್ಟಾಗಿಲ್ಲ. ಯಾವುದು ಕೂಡ ಕೆಮಿಸ್ಟ್ರಿ ಆಗಿಬಿಟ್ಟದ್ದು ಯಾರೂ ಮುಟ್ಟಾಗಿಲ್ಲ. ಡೇಂಜರ್ ಏನಿರುತ್ತೋ ಗೊತ್ತಿರೋದಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು 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 ಇರೋದನ್ನೆಲ್ಲ ಅವ್ರು ತಿಳಿಸ್ತಾನಷ್ಟೇ. ಇರೋದನ್ನು ಪರಮಾತ್ಮ ಸೃಷ್ಟಿ ಮಾಡಿ ತಿಳಿಸಿ ಮಾಡಿ ತೋರಿಸಿ ಎಲ್ಲ ಮಾಡ್ತಾ ಹೋಗ್ತಾರೆ. ಅದಕ್ಕೆ ದೇವರನ್ನು ಎಲ್ಲ ರೀತಿಯಲ್ಲೂ ಕೂಡ ಹರಿದೇವ ಪರಹ ಹರಿದೇವ ಗುರು ಹರಿದೇವ ಜಗತ್ ಪಿತೃ ಮಾತೃಗತಿ ಅಷ್ಟು ಆಗಬೇಕು. ಅತಃ ಸಮುದ್ರಾಹ ಗಿರಯಶ್ಚ ಸರ್ವೇ. ಸಮುದ್ರ ಸೃಷ್ಟಿಯಾಯಿತು, ಬೆಟ್ಟ ಸೃಷ್ಟಿಯಾಯಿತು. ಅಸ್ಮಾತ್ ಚಂದಂತೆ ಸಿಂಧವ ಸರ್ವರೂಪ. ಸಿಂಧವ ಅಂದರೆ ಏನೋ? ಸಿಂಧು ಶಬ್ದಕ್ಕೆ 2 ಅರ್ಥ ಇದೆ. ಒಂದರ್ಥ ಸಿಂಧು ಅಂದ್ರೇನು, ಇನ್ನೊಂದರ್ಥ ಸಿಂಧು ಅಂದರೆ ನದಿ ಅಂತಲೂ ಅರ್ಥ. ಸಿಂಧು ನದಿ ಅಂತ ಹೆಸರು ಕೂಡ ಇದೆ, ನದಿನೂ ಇದೆ, ಮತ್ತು ಇನ್ನೇನಿದೆ? ಸಮುದ್ರನೂ ಇದೆ. ಪ್ರಸಂಗ ಅರ್ಥ ಇಲ್ಲಿ ನೋಡಿ. ಹರಿತಕ್ಕಂಥ ಸಮುದ್ರ ಅಂತ ಹೇಳಿದರು. ಹರಿತಕ್ಕಂಥ ಸಮುದ್ರ ಇರುತ್ತಾ? ಹರಿಯೋ ನದಿಗಳು ಅಂತ ಅರ್ಥ. ಮೊದಲು ಹೇಳಿದ್ದು ಯಾವುದು? ಸಮುದ್ರ. ಸಮುದ್ರ ಹರಿಯೋದಿಲ್ಲ, ನದಿಗಳು ಹರಿಯುತ್ತೆ. ಸೈಂಧವ ಸರ್ವರೂಪಾ. ಅತಶ್ಚ ಅದಕ್ಕೆ ಗೀತೆಯಲ್ಲಿ ಹೇಳಬೇಕಾದ್ರೆ ಸರಸಾಮಸ್ಮಿ ಸಾಗರ ಅಂತ ಕರೀತಾರೆ. ಸರಸಾಮಸ್ಮಿ ಸಾಗರ. ಸುಮ್ಮನೆ ಓದಿದರೆ ಸರೋವರಗಳಲ್ಲಿ ಸಾಗರ ನಾನು. ಸಾಗರ ಸರೋವರ ಯಾತಕ್ಕೆ? ನಿಂತಿರುತ್ತೆ. ಸರೋವರ ಹರಿಯೋದಿಲ್ಲ.
ಆದ್ದರಿಂದ ಅದರಲ್ಲಿ ಅತಿ ದೊಡ್ಡ ಸರೋವರ ಅಂದರೆ ಸಮುದ್ರ. ಇವೆಲ್ಲ ನೋಡಿದರೆ ಸಮುದ್ರ ಅಲೆಗಳು ಕಾಣುತ್ತೆ, ಅಲೆಗಳು ಹರಿಯೋವಲ್ಲವು, ಒಂದು ಹೋಗುತ್ತಷ್ಟೇ, ನೀರು ಜಾಸ್ತಿ ಆಗೋದಿಲ್ಲ, ಅದೇ ಉಬ್ಬು ತಗ್ಗು ಬರುತ್ತೆ ಅಷ್ಟೇ. ಹಾಂ, ಏನಾಗುತ್ತೆ, ಎಲ್ಲಿ ಕಾಣುತ್ತೆ? ಹಾಂ, ಕಾಣೋದಿಲ್ಲ, ಹರಿದಾಗ ಕಾಣೋದಿಲ್ಲ. ಯಾಕೆ? ಅದು ನೀರು ಬಡದು ಈ ಕಡೆ ಬಂದು ಸಮುದ್ರ ಬಡದು ಆ ಕಡೆ ಹೋಗುತ್ತಷ್ಟೆ. ಅದು ರಿವರ್ಸ್ ಹೋಗುತ್ತೆ, ರಿವರ್ಸ್ ಹೋಗುತ್ತೆ, ಅಡ್ಡ ಅಲೆಗಳು. ಈ ಕನ್ಯಾಕುಮಾರಿ ಹೊರಡು 3 ಸಮುದ್ರ ಸೇರುತ್ತೆ, 3 ಸಮುದ್ರ. ಅದು ಗುರುತೇನು ಅಂದರೆ ಅಲೆ ಹೀಗೆ ಹೋಗುತ್ತೆ, ನಮ್ಮ ಕಡೆ ಬರೋದಿಲ್ಲ, ಹೀಗೊಂದು 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 3 ಬರುತ್ತೆ, 3 ಜಾಯಿನ್ ಆಗ್ತಾಳೆ ದಾಳಿ ಹೊಡೆಯೋದು. ಇದು ವಿಷಯ ಸ್ಪೆಷಲ್. ಅದು ಇಲ್ಲ ಹೋಗಿ ಏನಂತ ಒಂದೇ ಸಮುದ್ರ ಇದೆ ಅಂತ ಹೇಳಬೇಕಾಗ್ತದೆ. ಒಂದೇ ಸಮುದ್ರ ಆಗಲಿಲ್ಲ, ದಿಕ್ಕುಗಳು ಬೇರೆ. ಒಂದಲೆ ಹೀಗೆ ಬರುತ್ತೆ ಫೇಸಿಗೆ ನಮಗೆ, ಇನ್ನೊಂದಲೆ ಬೇರೆ ಸಮುದ್ರ ಬರುತ್ತಲ್ಲ ಹಾಗೆ ಹೀಗೆ ಬರುತ್ತೆ, ಇನ್ನೊಂದು ಹೀಗೆ ಹೊಡೆಯುತ್ತೆ, ಇನ್ನೊಂದು ಹೀಗೆ ಹೊಡೆಯುತ್ತೆ. ಯಾವ ಜೋರು ಇರುತ್ತೋ ಅದು ತಕ್ಕಂಡು ಈಗ ಮೇಲಕ್ಕೆ ಬರುತ್ತೆ. ಒಂದೊಂದು ಸರ್ತಿ ಏರುಪೇರು ಆಗುತ್ತೆ ಅದರಲ್ಲಿ, ಯಾವ ಜೋರಾಗಿ ಹೊಡೆಯುತ್ತೋ ಆ ದಿಕ್ಕಿಗೆ ಟರ್ನ್ ಆಗುತ್ತೆ. ಒಟ್ಟು ಕಂಬೈನ್ ಆದಮೇಲೆ ಟರ್ನ್ ಆಗೋದು ಯಾವ ದಿಕ್ಕಿಗೆ? ಜಾಸ್ತಿ ಫೋರ್ಸಿಂದ ಬರೋದು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ ವೇವ್ಲೆಂತ್ ಎಲ್ಲ. ಧನುಷ್ಕೋಟಿಯಲ್ಲಿ 2 ಈ ಕಡೆ ಒಂದು ಆ ಕಡೆ ಒಂದು. ಅದು 3 ಇರೋದು ಕನ್ಯಾಕುಮಾರಿ, ಅಲ್ಲಿರೋದು 2. ಅದು ಇನ್ನೊಂದು ಏನಾಗುತ್ತೆ, ಸ್ಟಿಲ್ ಕಾಣಿಸುತ್ತೆ. ಇದು ಬರೀ ಇದೆ, ಯಾಕಂದರೆ ಅಲ್ಲಿ ನಿಂತು ಆ ಸಮುದ್ರ ಮುಗಿದೋಯ್ತು ಅಲ್ಲಿಗೆ. ಅಲ್ಲಿ ಕಟ್ಟಿ 2 ಜಾಯಿನ್ ಆಗೋ ಸ್ಥಳದಲ್ಲಿ ಕಟ್ಟಿದ್ದರಿಂದ ಸ್ಪಾಟ್ ಹುಡುಕಿದ್ರು, ಎಲ್ಲೆಲ್ಲ ಕಟ್ಟಬಾರ್ದು. ಇದು ಇಲ್ಲೆಲ್ಲ ಡ್ಯಾಮ್ ಕಟ್ಟಾಗತ್ತೆ, ನೀರೇ ಇಲ್ಲ. ಫಸ್ಟ್ ಡ್ಯಾಮ್ ಇಲ್ಲೆಲ್ಲ ಕಟ್ಟೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಮಿನಿಮಮ್ ಕೆಲಸ ಆಗಬೇಕು. ಆ ಕಡೆ ಒಂದು ಗುಡ್ಡ ಈ ಕಡೆ ಒಂದು ಗುಡ್ಡ ಇದ್ಬಿಟ್ಟು ಅರ್ಧಕ್ಕರ್ಧ ಕೆಲಸ ಮುಗೀತು. ಮತ್ತು ಎಲ್ಲೆಲ್ಲ ಡ್ಯಾಮ್ ಕಟ್ಟಿರ್ತಾರೆ ಹುಡುಕಿನಾಗ ಅಂಥ ಜಾಗ ಹುಡುಕ್ತಾರೆ, ಸ್ಪಾಟ್ ಹುಡುಕ್ತಾ. ಆದರೆ ಆಗದು ಸ್ಟ್ರೆಂತ್ ಬರುತ್ತೆ. ಇಲ್ಲದೋದ್ರೆ ಅದನ್ನು ಕಟ್ತಾ ಕೊಡಬೇಕು, ಮತ್ತು ಅದನ್ನು ಬೆಳೆಸ್ತಾ ಹೋಗ್ತಿರ್ಬೇಕು. ಹಾಗೇ ಅದೊಂದು ಜಾಣತನ. ಅದಕ್ಕೆ ಸೇತುವೆ ಕಟ್ಟಿದ ಜಾಗ ಕೂಡ ಹೇಗಿದೆ ಅಂದರೆ 2 ಸಮುದ್ರಗಳ ಸಂಗಮ, ಇದು 3 ಸಮುದ್ರದ ಸಂಗಮ. ಅದಕ್ಕೆ ಇದು ಸುಲಭ, ಅದು ಸುಲಭನ ಕಟ್ಟೋದು. ಇಲ್ಲಿ ಕಟ್ಟಿದೆ ಪುರುಷ, ಅದು ಸ್ಟಿಲ್ಲ ನೀವು ಕ್ಲಿಯರಾಗಿ ಕಾಣಿಸುತ್ತೆ, ಮೂಮೆಂಟೇ ಇಲ್ಲ ಅದರದ್ದು. ಇದು ಆ ಕಡೆ ದಗ್ಗೊಂಡು ಹೋಗಿ ಸುಳ್ಳು ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಆ ಸ್ಪಾಟಲ್ಲಿ ಕರೆಕ್ಟ್ ಆಗುತ್ತಾಗ. ಅತಃ ಸಮುದ್ರ ಗಿರಯಶ್ಚ ಸರ್ವೇ ತಸ್ಮಾತ್ ಸಂಜಂತೆ. ಆಯ್ತು, ಹೊತ್ತಾಯ್ತು, ನಾಳೆ ದಿವಸ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.